ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ. ಇದರ ಮಧ್ಯೆ ಇವತ್ತು ಜಮ್ಮು ಕಾಶ್ಮೀರದ ಕಣಿವೆಯಲ್ಲಿ ಮಾಕ್ ಡ್ರಿಲ್ಗೆ ತಯಾರಿಯಾಗಿದೆ. ಜಮ್ಮು ಕಾಶ್ಮೀರದ ಶ್ರೀನಗರದ ದಾಲ್ ಲೇಕ್ನಲ್ಲಿ ಎಲ್ಲ ರೀತಿಯಲ್ಲೂ ತಯಾರಿಯಾಗಿದೆ. ಜಮ್ಮು ಅಂಡ್ ಕಾಶ್ಮೀರ್ ಎಸ್ಡಿಆರ್ಎಫ್ ತಂಡದಿಂದ ಬೋಟ್ನಲ್ಲಿ ತಯಾರಿಯಾಗಿದೆ. ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ಗೆ ಕೇಂದ್ರ ಸರ್ಕಾರ ಈಗಾಗಲೇ ಆದೇಶವನ್ನು ಕೊಟ್ಟಿದೆ. ಹಿಂದೆ ಪಾಕ್ ಭಾರತದ ಗಡಿಯ ಹಲವು ಭಾಗಗಳಲ್ಲಿ ಮಾಕ್ ಡ್ರಿಲ್ ಆಗುತ್ತೆ, ಅಣಕು ಪ್ರದರ್ಶನ ಆಗುತ್ತೆ. ಸಮರಕ್ಕೆ ಎರಡೂ ದೇಶಗಳು ಸಿದ್ಧತೆಯನ್ನು ಮಾಡಿಕೊಡ್ತಾ ಇದ್ದಾವೆ. ಭಾರತ ಅದಕ್ಕಿಂತಲೂ ಮುಖ್ಯವಾಗಿ ಸಮರ ಸಿದ್ಧತೆಯಲ್ಲಿ ತೊಡಗಿದೆ. ಒಂದು ಕಡೆ ಪಾಕಿಸ್ತಾನ ಮಿಸೈಲ್ಗಳ ಮೇಲೆ ಮಿಸೈಲ್ಗಳನ್ನು ಟೆಸ್ಟಿಂಗ್ ಮಾಡ್ತಾ ಇದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಖಂಡಾಂತರ ಕ್ಷಿಪಣಿಗಳನ್ನು ಟೆಸ್ಟಿಂಗ್ ಮಾಡ್ತಾ ಇದೆ. ಇದರ ಮಧ್ಯೆ ಭಾರತವು ಕೂಡ ಈಗಾಗಲೇ ಸರಣಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇದರ ಮಧ್ಯೆ ಮಾಕ್ ಡ್ರಿಲ್ಗೆ ತಯಾರಿಯಾಗಿದೆ. ನಾಳೆ ದೇಶದ 244 ಭಾಗಗಳಲ್ಲಿ ಮಾಕ್ ಡ್ರಿಲ್ ಆಗುತ್ತೆ. ಇವತ್ತು ಕಾಶ್ಮೀರದಲ್ಲಿ ಮಾಕ್ ಡ್ರಿಲ್ಗೆ ಎಲ್ಲ ತಯಾರಿಯಾಗಿದೆ. ನೀವು ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಜಮ್ಮು ಆ್ಯಂಡ್ ಕಾಶ್ಮೀರ್ ಎಸ್ಡಿಆರ್ಎಫ್ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ತಯಾರಿಯನ್ನು ಮಾಡಿಕೊಂಡಿದೆ. ಮಾಕ್ ಡ್ರಿಲ್ ಮಾಡೋದಕ್ಕೆ ಯುದ್ಧಕ್ಕೆ ನಾವು ಸಿದ್ಧ ಅನ್ನೋ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಪಾಕಿಸ್ತಾನ ಈಗಾಗಲೇ ಕಂಗೆಟ್ಟು ದಿಕ್ಕೆಟ್ಟು ಕುಳಿತಿದೆ. ಒಂದು ವೇಳೆ ಭಾರತ ಯುದ್ಧ ಮಾಡಿದ್ರೆ ಏನಪ್ಪಾ ಮಾಡೋದು ಅಂತ ಹೇಳಿ ಕುಳಿತಿದೆ. ಜೊತೆಗೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದೆ, ಹೇಗಾದರೂ ಭಾರತವನ್ನು ಮನವೊಲಿಸಿ ಯುದ್ಧ ಮಾಡೋದು ಬೇಡ ಅಂತ ಹೇಳ್ತಾ ಇದೆ. ಇದರ ಮಧ್ಯೆ ಭಾರತ ತಯಾರಿಯನ್ನು ಮಾಡಿಕೊಳ್ತಾ ಇದೆ. 1971ರಲ್ಲಿ ಬಾಂಗ್ಲಾ ವಿಮೋಚನೆ ಆಯ್ತಲ್ಲ, ಭಾರತ ಪಾಕಿಸ್ತಾನ ಯುದ್ಧ ಆಯ್ತಲ್ಲ, ಆ ಹೊತ್ತಿನಲ್ಲಿ ಮೊದಲು ಈ ರೀತಿಯ ಮಾಕ್ ಡ್ರಿಲ್ ಅನ್ನು ಮಾಡಲಾಗಿತ್ತು. ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು, ಅಣಕು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಈಗ ಮತ್ತೊಮ್ಮೆ ಅದೇ ತರದ ಅಣಕು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಮಾಕ್ ಡ್ರಿಲ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯುದ್ಧ ಅಂದ್ರೆ ಹೇಗಿರುತ್ತೆ, ಯುದ್ಧದ ಸಂದರ್ಭದಲ್ಲಿ ಸಾರ್ವಜನಿಕರು ಯಾವ ರೀತಿಯಲ್ಲಿ ವರ್ತನೆ ತೋರಬೇಕು, ಸಾರ್ವಜನಿಕರು ಎಲ್ಲಿರಬೇಕು, ಹೇಗಿರಬೇಕು, ಇದರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತಹ ಹಿನ್ನೆಲೆಯಲ್ಲಿ ಈ ಮಾಕ್ ಡ್ರಿಲ್ ಆಗ್ತಾ ಇದೆ. ನಾನಾಗಲೇ ಹೇಳಿದೆ, 71ರ ನಂತರ ಮಾಕ್ ಡ್ರಿಲ್ಗಳಾಗಿಲ್ಲ. 99ರಲ್ಲಿ ಕಾರ್ಗಿಲ್ ಯುದ್ಧ ಆಗಿತ್ತು. ಆದರೆ ಯುದ್ಧದ ಸಂದರ್ಭದಲ್ಲಿ ಭಾರತೀಯರಿಗೆ ಏನೂ ಆಗಿರಲಿಲ್ಲ. ಕಾಶ್ಮೀರದಲ್ಲಿ ಜಗಳ ಆಗ್ತಾ ಇತ್ತು, ಯುದ್ಧ ಆಗ್ತಾ ಇತ್ತು. ಆದರೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಏನೂ ಆಗ್ತಾ ಇರಲಿಲ್ಲ. ಲೈವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ದಾಲ್ ಲೇಕ್ ಇದು, ಶ್ರೀನಗರದ ದಾಲ್ ಲೇಕ್ ಇದು. ಈ ದಾಲ್ ಲೇಕ್ನಲ್ಲಿ ಸಮರ ಸಿದ್ಧತೆ ಆಗ್ತಾ ಇದೆ, ಮಾಕ್ ಡ್ರಿಲ್ ನಡೀತಾ ಇದೆ. ನಾಳೆ 244 ಭಾಗದಲ್ಲಿ ಭಾರತದಾದ್ಯಂತ ಬೇರೆ ಬೇರೆ ಸ್ಥಳಗಳಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಇವತ್ತು ಮೊದಲನೆಯದಾಗಿ ಕಾಶ್ಮೀರದ ಶ್ರೀನಗರದ ದಾಲ್ ಲೇಕ್, ದಾಲ್ ಸರೋವರದಲ್ಲಿ ಮಾಕ್ ಡ್ರಿಲ್ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ. ಜಮ್ಮು ಕಾಶ್ಮೀರ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಎಸ್ಡಿಆರ್ಎಫ್ ಇವರು ಮಾಕ್ ಡ್ರಿಲ್ ಅನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಯುದ್ಧ ಪ್ರಾರಂಭ ಆಯಿತು ಅಂತ ಅಂದುಕೊಳ್ಳೋಣ. ಯುದ್ಧ ಅನ್ನೋದು ಹೇಗಿರುತ್ತೆ, ನಾವು ಹೇಗೆ ಮಾಡಬೇಕು, ಇದರ ಮಾಕ್ ಡ್ರಿಲ್ ಆಗಬೇಕಲ್ಲ. ಯಾಕೆಂದ್ರೆ ನಾವು ಪದೇ ಪದೇ ಯುದ್ಧ ಮಾಡುವವರಲ್ಲ. ನೀವು ಉಕ್ರೇನ್ ಮತ್ತು ರಷ್ಯಾದ ಮಧ್ಯೆ ಯುದ್ಧ ನೋಡಿದ್ರೆ, ರಷ್ಯಾದ ಸೈನಿಕರು ಪದೇ ಪದೇ ಇನ್ವೇಡ್ ಮಾಡ್ತಾನೆ ಇದ್ರು, ಯುದ್ಧ ಮಾಡ್ತಾನೆ ಇದ್ರು. ಅವರಿಗೆ ಯುದ್ಧದ ತಾಲೀಮಿತ್ತು, ತರಬೇತಿ ಇತ್ತು, ಎಲ್ಲಾನು ಇತ್ತು. ಉಕ್ರೇನ್ ಮತ್ತು ಗಾಜಾ, ಪ್ಯಾಲೆಸ್ತೈನ್ ಇದರ ಮಧ್ಯೆ ಯುದ್ಧ ಆದಾಗಲೂ ಕೂಡ ಉಕ್ರೇನ್ ಸಕಲ ರೀತಿಯಲ್ಲೂ ಸರ್ವಸನ್ನದ್ಧ ಆಗಿರುತ್ತೆ. ಯಾಕೆಂದರೆ ಪ್ರತಿ ವಾರದಲ್ಲಿ 3 ದಿನ ಯುದ್ಧ ಮಾಡ್ತಾ ಇರ್ತಾರೆ. ಆದರೆ ಭಾರತ ಹಾಗಲ್ಲ. 99ರಲ್ಲಿ ಕಾರ್ಗಿಲ್ ಯುದ್ಧವನ್ನು ಬಿಟ್ಟರೆ ಆ ನಂತರ ಯಾವುದೇ ದೊಡ್ಡ ಯುದ್ಧವನ್ನು ನಾವು ಮಾಡಿಲ್ಲ, ಸಣ್ಣ ಯುದ್ಧನೂ ಮಾಡಿಲ್ಲ ಬಿಡಿ. ಆದರೆ LOCಯಲ್ಲಿ ಆವಾಗ ಗಲಾಟೆಗಳು ಆಗ್ತಾ ಇತ್ತು. ಅದನ್ನು ಯುದ್ಧ ಅಂತ ಪರಿಗಣನೆ ಮಾಡೋದಕ್ಕಾಗೋದಿಲ್ಲ. 99ರ ನಂತರ ಭಾರತ ಯಾವುದೇ ಯುದ್ಧವನ್ನು ಮಾಡಿಲ್ಲ. ಅಲ್ಲಿಗೆ 25 ವರ್ಷಗಳು ಕಳೆದಿದ್ದಾವೆ. 25 ವರ್ಷಗಳ ನಂತರ ಮತ್ತೊಮ್ಮೆ ಯುದ್ಧದ ಸಾಧ್ಯತೆ ಇದೆ. ಹಾಗಾಗಿ ಈ ಮಾಕ್ ಡ್ರಿಲ್ ಅನ್ನು ಮಾಡುವಂಥ ಅವಶ್ಯಕತೆ ಇದೆ. ಭಾರತದ ಜನಕ್ಕೂ ಕೂಡ, ಸಾರ್ವಜನಿಕರಿಗೂ ಕೂಡ ಯುದ್ಧ ಅನ್ನೋದು ಹೇಗಿರುತ್ತೆ, ಒಂದು ವೇಳೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಬಂದರೆ, ಖಂಡಾಂತರ ಕ್ಷಿಪಣಿಗಳು ಬಂದರೆ ಪಾಕಿಸ್ತಾನದಿಂದ, ಭಾರತದಲ್ಲಿ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ನಮಗೆ ಗೊತ್ತಿಲ್ವಲ್ಲ. ಇದರ ಬಗ್ಗೆ ಮಾಕ್ ಡ್ರಿಲ್ ನಿನ್ನೆ ಅಜಿತ್ ದೋವಲ್ NSA ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ಮಧ್ಯೆ ಚರ್ಚೆ ಆಯಿತು. ಈ ಚರ್ಚೆಯ ನಂತರದಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು, ಮಾಕ್ ಡ್ರಿಲ್ ಅನ್ನು ಮಾಡಬೇಕು ನಾವು ಅಂತ. ಸೊ ಇದರ ಅರ್ಥ ಏನು, ಇದು ಏನನ್ನು ಬಿಂಬಿಸುತ್ತೆ, ಇದು ಏನನ್ನು ತೋರಿಸುತ್ತೆ, ನಿಜಕ್ಕೂ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಯುದ್ಧ ಆಗುವಂಥ ಸಾಧ್ಯತೆ ಇದೆಯಾ, ಯುದ್ಧ ಆಗೇ ಬಿಡುತ್ತಾ, ಅಥವಾ ಅಟೆನ್ಷನ್ ಡೈವರ್ಷನ್ ಅಂತ ಹೇಳ್ತಾರಲ್ಲ, ಮಾಕ್ ಡ್ರಿಲ್ ಅನ್ನು ಮಾಡಿ ಎಲ್ಲರ ಅಟೆನ್ಷನನ್ನು ಈ ಕಡೆಗೆ ಡೈವರ್ಟ್ ಮಾಡಿ ಇನ್ನೊಂದು ಭಾಗದಿಂದ ಯುದ್ಧ ಮಾಡೋದು, ಈ ಥರದ ಯುದ್ಧ ತಂತ್ರವೂ ಕೂಡ ಇದೆ. ಹಾಗೆ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಭಾರತ ಈ ಪೆಹಲ್ಗಾಮ್ ದಾಳಿಯಾದ ನಂತರ ನೀವು ಗಮನಿಸ್ಬೋದು, ನೇವಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಮೂರೂ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ಭಾರತದ ನೇವಿ, ಭಾರತದ ಯುದ್ಧ ಕ್ಷಿಪಣಿಗಳು ಎಲ್ಲವೂ ಕೂಡ ಸಿದ್ಧವಾಗಿದ್ದಾವೆ. ಇತ್ತೀಚೆಗೆ ಕ್ಷಿಪಣಿ ಪರೀಕ್ಷೆಯನ್ನು ಕೂಡ ಮಾಡ್ತು ಭಾರತ. ಸೊ ಎಲ್ಲ ರೀತಿಯಲ್ಲೂ ತಯಾರಾಗಿದೆ. ಭಾರತದ ರಫೇಲ್ಗಳನ್ನು ಎಲ್ಲೆಲ್ಲಿ ವಾಯುನೆಲೆಗಳಿದ್ದಾವೋ ಅಲ್ಲೆಲ್ಲ ನಿಯೋಜನೆ ಮಾಡಲಾಗಿದೆ.
ಸ್ಕ್ವಾಡ್ರನ್ಗಳನ್ನು ನಿಯೋಜನೆ ಮಾಡಿದ್ದಾರೆ. ಬಾಂಗ್ಲಾ ಈ ಭಾಗದಿಂದ ಸ್ವಲ್ಪ ಮಟ್ಟಿಗೆ ಈ ಯುದ್ಧದ ಆರ್ಮಿ ಆಗಿರ್ಬೋದು ಅಥವಾ ಏರ್ಫೋರ್ಸ್ ಆಗಿರ್ಬೋದು ಇದನ್ನು ತಿನ್ನನ್ ಮಾಡೋದು ಅಂತ ಹೇಳ್ತಾರೆ. ಅದನ್ನು ಕಡಿಮೆ ಮಾಡಿದ್ದಾರೆ. ಅಲ್ಲಿ ಕಡಿಮೆ ಮಾಡಿ ಕಾಶ್ಮೀರದ ಭಾಗಕ್ಕೆ ಅಂದರೆ ಪಾಕಿಸ್ತಾನದ ಗಡಿಭಾಗಕ್ಕೆ ನಿಯೋಜನೆ ಮಾಡಿದ್ದಾರೆ. ಸುಮಾರು 758 ಕಿಲೋಮೀಟರ್ನ ಗಡಿಭಾಗ ಇದೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ. ಇಲ್ಲಿ ಥಿಕ್ ಫೋರ್ಸನ್ನು ನಿಯೋಜನೆ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಸಿದ್ಧತೆ ಆಗಿದೆ. ಸೊ ಭಾರತ ನಾವು ಸಮರಕ್ಕೆ ಸಿದ್ಧ ಅನ್ನೋ ಸೂಚನೆಯನ್ನು ಕೊಡ್ತಾ ಇದೆ. ಆದರೆ ಪಾಕಿಸ್ತಾನ ನೋ, ನಾಟ್ ರೆಡಿ. ಸುಮ್ಮನೆ ಹೇಳ್ಕೊಳ್ತಾ ಇದೆ ಅಷ್ಟೇ. ನಮ್ಮಲ್ಲೂ ನೋಡಿ ಇಂತಹ ಶಕ್ತಿ ಇದೆ, ಇಂತಹ ಸಾಮರ್ಥ್ಯ ಇದೆ, ಇಂಥ ಮಿಸೈಲ್ ಇದೆ, ನಮ್ಮಲ್ಲಿ ಇಂಥ ಫೈಟರ್ ಜೆಟ್ಗಳಿದ್ದಾವೆ, ನಾವು ಬಿಡೋದಿಲ್ಲ ಭಾರತವನ್ನು, ಒಡಿಸ್ ಮಾಡ್ತೀವಿ, ನಮ್ಮಲ್ಲೂ ಕೂಡ ಅಣುಬಾಂಬ್ ಇದೆ, ನಾವೇನು ಆಟ ಆಡೋದಕ್ಕೆ ಇಟ್ಟಿದ್ದೀವ ಇದನ್ನು, ಈ ಥರದ ಮಾತುಗಳು ಬರ್ತಾ ಇದ್ದಾವೆ ಪಾಕಿಸ್ತಾನದಿಂದ. ಅದರ ಜೊತೆಗೆ ಒಂದು ಭಯ ಕೂಡ ಪಾಕಿಸ್ತಾನದಲ್ಲಿ ಇದೆ. ಮತ್ತಷ್ಟು ಭಯ ಹುಟ್ಟಿಸುವಂಥ ಕೆಲಸವನ್ನು ಕೂಡ ಭಾರತ ಮಾಡ್ತಾ ಇದೆ ಈ ಮಾಕ್ ಡ್ರಿಲ್ನ ಮೂಲಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.